ನಮಸ್ಕಾರ ಸ್ನೇಹಿತರೆ. ನೀವು ಸತ್ ಮೇಲೆ ಏನಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಯಾವತ್ತಾದರೂ ಬಂದಿದೆಯಾ? ಸ್ವರ್ಗ ಇದೆ ಅಂತ ನಾವೆಲ್ಲರೂ ಕೇಳಿದ್ದೇವೆ, ಆದರೆ ನರಕದ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಏನೋ ಒಂದು ಥರ ಭಯ ಉಂಟಾಗುತ್ತದೆ ಮತ್ತು ಕುತೂಹಲ ಉಂಟಾಗುತ್ತದೆ. ನರಕಲೋಕ ಅಂದರೆ ಏನು? ಅಲ್ಲಿ ಆತ್ಮಗಳಿಗೆ ಯಾವ ರೀತಿಯ ಶಿಕ್ಷೆ ಕೊಡ್ತಾರೆ? ನಾವು ಮಾಡೋ ಪಾಪಗಳಿಗೆ ನಿಜವಾಗಿಯೂ ಅಷ್ಟು ಭಯಾನಕ ಶಿಕ್ಷೆ ಇದೆಯಾ? ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವುದು ನರಕಲೋಕದ ಬಗ್ಗಿನ ನಿಜವಾದ ಭಯಾನಕ ಸತ್ಯಗಳು. ಈ ವಿಡಿಯೋ ಮುಗಿದ ಮೇಲೆ ನೀವು ಜೀವನವನ್ನು ನೋಡೋದು ದೃಷ್ಟಿಯೇ ಬದಲಾಗಬಹುದು ಸ್ನೇಹಿತರೆ. ಹಿಂದೂ ಶಾಸ್ತ್ರಗಳಲ್ಲಿ ನರಕಲೋಕದ ಬಗ್ಗೆ ತುಂಬ ವಿವರವಾಗಿ ಹೇಳಲಾಗಿದೆ. ನರಕ ಅಂದರೆ ಒಂದು ಶಿಕ್ಷಾ ಸ್ಥಳ. ಇದು ಪಾಪ ಮಾಡಿದ ಆತ್ಮಗಳಿಗೆ ಮಾತ್ರ ಇರುವ ಜಾಗ. ನಾವು ಬದುಕಿರುವಾಗ ಮಾಡಿದ ಪ್ರತಿಯೊಂದು ಕೆಲಸ ಒಳ್ಳೆಯದ ಕೆಟ್ಟದ ಅನ್ನೋದನ್ನು ಯಮಧರ್ಮರಾಜನ ಸಹಾಯಕರು ದಾಖಲಿಸ್ತಾರೆ. ಸಾವು ಆದ ಮೇಲೆ ಆತ್ಮ ಯಮಲೋಕಕ್ಕೆ ಹೋಗುತ್ತೆ. ಅಲ್ಲಿ ಯಮಧರ್ಮರಾಜರು ಆತ್ಮದ ಪಾಪ ಪುಣ್ಯಗಳನ್ನು ತೂಕ ಹಾಕ್ತಾರೆ. ಪಾಪ ಹೆಚ್ಚು ಇದ್ದರೆ ಆತ್ಮವನ್ನು ನರಕಲೋಕಕ್ಕೆ ಕಳಿಸ್ತಾರೆ. ಅಲ್ಲಿ ಭಯಾನಕ ಶಿಕ್ಷೆಗಳು ಕಾದಿರುತ್ತವೆ. ಯಮಧರ್ಮರಾಜನು ಮರಣದ ದೇವರು, ಆದರೆ ಅವನು ಕ್ರೂರನಲ್ಲ, ಅವನು ನ್ಯಾಯವಾದಿ. ಅವನ ಜೊತೆ ಚಿತ್ರಗುಪ್ತ ಎಂಬ ದೇವತೆ ಇರ್ತಾರೆ. ಚಿತ್ರಗುಪ್ತನು ಪ್ರತಿಯೊಬ್ಬರ ಜೀವನದ ದಾಖಲೆಗಳನ್ನು ಇಟ್ಟುಕೊಂಡಿರುತ್ತಾನೆ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಸಹ ದಾಖಲಾಗಿರುತ್ತದೆ. ನೀವು ಯಾರಿಗಾದರೂ ನೋವು ಕೊಟ್ಟರೆ ಅದು ಕೂಡ ಅಲ್ಲಿ ದಾಖಲಾಗಿರುತ್ತದೆ. ಯಾವುದು ತಪ್ಪೋದಿಲ್ಲ. ಅದಕ್ಕಾಗಿ ಯಮಧರ್ಮರಾಜನು ತಪ್ಪದೇ ನ್ಯಾಯ ಕೊಡ್ತಾನೆ. ಶಾಸ್ತ್ರಗಳ ಪ್ರಕಾರ ನರಕಕ್ಕೆ ಹಲವು ವಿಧಗಳಿವೆ. ಪ್ರತಿಯೊಂದು ನರಕದಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷೆ ಇರುತ್ತವೆ. ಈಗ ನಾವು ಕೆಲವು ಭಯಾನಕ ನರಕಗಳ ಬಗ್ಗೆ ನೋಡೋಣ. ಮೊದಲನೆಯದು ತಾಮಿಸ್ರ ನರಕ. ಇದು ಸಂಪೂರ್ಣ ಕತ್ತಲಿನಿಂದ ತುಂಬಿದ ನರಕವಾಗಿದೆ. ಇಲ್ಲಿ ಆತ್ಮಗಳನ್ನು ಕಟ್ಟಿ ಹಾಕಿ ಒಡೆಸ್ತಾರೆ. ಅವರಿಗೆ ಆಹಾರ ಕೊಡಲ್ಲ, ನೀರು ಕೊಡಲ್ಲ, ಹಸಿವಿನಿಂದ ದಾಹದಿಂದ ನರಳಿಸ್ತಾರೆ. ಯಾರು ಕಳ್ಳತನ ಮಾಡ್ತಾರೋ, ಇತರರನ್ನು ಮೋಸ ಮಾಡ್ತಾರೋ ಅವರಿಗೆ ಈ ನರಕದಲ್ಲಿ ಶಿಕ್ಷೆ ಸಿಗುತ್ತದೆ. ಇನ್ನು ಎರಡನೆಯದು ಅಂಧ ತಾಮಿಸ್ರ ನರಕ. ಇದು ಇನ್ನೂ ಭಯಾನಕವಾಗಿರುತ್ತದೆ. ಇಲ್ಲಿ ಆತ್ಮಗಳು ಸಂಪೂರ್ಣ ಅಂಧರಾಗಿರ್ತಾರೆ. ಅವರಿಗೆ ಏನೂ ಕಾಣುವುದಿಲ್ಲ. ಅವರು ಗೊಂದಲದಲ್ಲಿ ಓಡಾಡುತ್ತಾ ಭಯದಿಂದ ನರಳುತ್ತಾರೆ. ಮದುವೆಯ ಮೋಸ, ಕುಟುಂಬಕ್ಕೆ ದ್ರೋಹ ಮಾಡಿದವರಿಗೆ ಈ ಶಿಕ್ಷೆ ದೊರೆಯುತ್ತದೆ ಸ್ನೇಹಿತರೆ. ಹಾಗೂ ಮೂರನೆಯದ್ದು ರೌರವ ನರಕ. ಇದು ಅತ್ಯಂತ ಕ್ರೂರ ನರಕಗಳಲ್ಲಿ ಒಂದು. ಇಲ್ಲಿ ರುರು ಎಂಬ ಭಯಾನಕ ಪ್ರಾಣಿಗಳು ಇರುತ್ತವೆ. ಆ ಪ್ರಾಣಿಗಳು ಆತ್ಮಗಳನ್ನು ಕಚ್ಚುತ್ತವೆ, ಹರಿದು ತಿನ್ನುತ್ತವೆ. ಅವು ಕೂಗುತ್ತವೆ. ಕಿರುಚಾಟ ಕೇಳಿದರೆ ಯಾರಿಗಾದರೂ ನಡುಗುತ್ತಾರೆ ಸ್ನೇಹಿತರೆ. ಹಾಗೂ ನಾಲ್ಕನೆಯದ್ದು ಮಹಾರೌರವ ನರಕ. ರೌರವಕ್ಕಿಂತ ಇನ್ನೂ ಭಯಾನಕ. ಇಲ್ಲಿ ಆತ್ಮಗಳಿಗೆ ನಿರಂತರ ನೋವು. ಅವರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೂ ಮತ್ತೆ ಮತ್ತೆ ಹಿಡಿದು ಶಿಕ್ಷೆ ಕೊಡ್ತಾರೆ. ಹಾಗೂ ಐದನೆಯದ್ದು ಕುಂಬಿಪಾಕ ನರಕ. ಇದು ಕೇಳಿದರೆ ಭಯಾನಕ. ಇಲ್ಲಿ ಆತ್ಮಗಳನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕ್ತಾರೆ. ಅವರು ಸುಟ್ಟು ಹೋಗುತ್ತಾ ಮತ್ತೆ ಜೀವ ಬರುತ್ತೆ. ಮತ್ತೆ ಮತ್ತೆ ಅದೇ ಶಿಕ್ಷೆ ಆಗುತ್ತೆ. ಪಶುಗಳನ್ನು ಕ್ರೂರವಾಗಿ ಕೊಲ್ಲುವವರಿಗೆ ಈ ನರಕ ಇದೆ. ಹಾಗೂ ಆರನೆಯದ್ದು ಹಸಿಪತ್ರವನ ನರಕ. ಇದು ಒಂದು ಕಾಡು, ಆದರೆ ಮರದ ಎಲೆಗಳು ಕತ್ತಿಯಂತೆ ಇರುತ್ತವೆ. ಆತ್ಮಗಳು ಇಲ್ಲಿ ಓಡಿದರೆ ಅವು ದೇಹವನ್ನು ಕತ್ತರಿಸುತ್ತವೆ ಮತ್ತು ರಕ್ತ ನದಿಯಂತೆ ಹರಿಯುತ್ತದೆ. ಏಳನೆಯದ್ದು ಶೂಲಪ್ರೋತ ನರಕ. ಇಲ್ಲಿ ಆತ್ಮಗಳನ್ನು ಕಡ್ಡಿಗಳ ಮೇಲೆ ಕೊಳ್ಳೆರಿಸಿ ಚುಚ್ಚುತ್ತಾರೆ. ನೋವು ನೋವು ಮತ್ತೆ ನೋವು. ಇಲ್ಲಿ ಆತ್ಮಗಳು ಮತ್ತೆ ಹುಟ್ಟಿ ಮತ್ತೆ ಸಾಯುತ್ತವೆ ಸ್ನೇಹಿತರೆ. ಎಂಟನೆಯದ್ದು ವಜ್ರಕಂಟಕ ನರಕ. ಇಲ್ಲಿ ತೀಕ್ಷ್ಣ ಕಲ್ಲುಗಳ ಮೇಲೆ ಆತ್ಮಗಳನ್ನು ಎಳೆಯುತ್ತಾರೆ. ಅವರ ದೇಹ ಸಂಪೂರ್ಣ ಗಾಯಕ್ಕೊಳಗಾಗುತ್ತದೆ ಹಾಗೂ ದುಃಖದ ಮತ್ತು ರಕ್ತದ ನದಿಯೇ ಹರಿಯುತ್ತದೆ. ಹಾಗೂ ಕೊನೆಯದಾಗಿ ಒಂಬತ್ತನೆಯ ನರಕ ತಾಪ್ತ ಸೂರ್ಮಿ ನರಕ. ಇಲ್ಲಿ ಬಿಸಿ ಲೋಹದಿಂದ ಆತ್ಮಗಳನ್ನು ಸುಡ್ತಾರೆ. ಇದು ತುಂಬ ಭಯಾನಕ ಹಾಗೂ ಬಹಳ ಅಂತಿಮವಾಗಿ ಕೊಡುವ ಅತಿ ದೊಡ್ಡ ಶಿಕ್ಷೆಯಾಗಿದೆ ಸ್ನೇಹಿತರೆ. ಮುಂದೆ ನೋಡೋದಾದರೆ ನರಕದಲ್ಲಿ ಕಾಲ ಹೇಗಿರುತ್ತೆ ಗೊತ್ತಾ? ಒಂದು ಕ್ಷಣವೇ ಒಂದು ವರ್ಷದ ಹಾಗೆ ಅನ್ನಿಸುತ್ತದೆ. ಅಲ್ಲಿ ಸಮಯ ನಿಧಾನವಾಗಿ ಸಾಗುತ್ತದೆ. ಪ್ರತಿ ನೋವು 1000 ಪಟ್ಟು ಹೆಚ್ಚಾಗುತ್ತದೆ. ಆತ್ಮಗಳು ಕಿರುಚುತ್ತವೆ, ಆದರೆ ಯಾರೂ ಕೇಳುವವರು ಇಲ್ಲ, ಯಾರೂ ಸಹಾಯ ಮಾಡುವವರಿಲ್ಲ. ಯಮದೂತರು ಯಮಧರ್ಮರಾಜನ ಸಹಾಯಕರು. ಅವರು ತುಂಬ ಭಯಾನಕ ರೂಪದಲ್ಲಿರ್ತಾರೆ. ಅವರು ಆತ್ಮಗಳನ್ನು ಹಿಡಿದು ನರಕಕ್ಕೆ ಎಳೆದುಕೊಂಡು ಹೋಗ್ತಾರೆ. ಅವರನ್ನು ನೋಡಿದರೆ ಆತ್ಮವೇ ಭಯದಿಂದ ನಡುಗುತ್ತದೆ. ಶಾಸ್ತ್ರಗಳ ಪ್ರಕಾರ ಆತ್ಮವು ತನ್ನ ಪಾಪದ ಫಲವನ್ನು ಅನುಭವಿಸಿದ ಮೇಲೆ ಮತ್ತೆ ಜನ್ಮ ಪಡೆಯುತ್ತದೆ. ಅದಕ್ಕಾಗಿ ನರಕ ಶಾಶ್ವತವಲ್ಲ, ಆದರೆ ಅಲ್ಲಿ ಅನುಭವಿಸುವ ನೋವು ಅದು ತುಂಬ ಭಯಾನಕವಾಗಿರುತ್ತದೆ. ಈ ಎಲ್ಲ ಕಥೆಗಳು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತವೆ. ನಾವು ಯಾವಾಗಲೂ ಸತ್ಯವಾಗಿರಬೇಕು, ಇತರರಿಗೆ ಸಹಾಯವನ್ನು ಮಾಡಬೇಕು, ಪಾಪದ ಕೆಲಸಗಳನ್ನು ತಪ್ಪಿಸಬೇಕು. ಜೀವನದಲ್ಲಿ ನಾವು ಮಾಡಿದ ಪ್ರತಿಯೊಂದು ಕೆಲಸ ಒಂದು ದಿನ ಫಲವನ್ನು ಕೊಡುತ್ತವೆ. ನರಕದ ಈ ಸತ್ಯಗಳನ್ನು ಕೇಳಿದ ಮೇಲೆ ನಿಮಗೇನಿಸ್ತು? ನಾವು ಜೀವನದಲ್ಲಿ ಯಾವ ದಾರಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಈಗ ನಿಮ್ಮ ಕೈಯಲ್ಲಿದೆ. ನೀವು ಒಳ್ಳೆಯದನ್ನು ಮಾಡ್ತೀರಾ ಅಥವಾ ನರಕದ ದಾರಿಯನ್ನು ಆಯ್ಕೆ ಮಾಡ್ತೀರಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.